ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಈಗಂತೂ ಅಡುಗೆ ಮಾಡುವಂತಹ ಪ್ರಕ್ರಿಯೆ ಆದಷ್ಟು ಬೇಗ ಮುಗಿಲಿ ಅಂತ ಬಯಸೋರೆ ಹೆಚ್ಚು. ಹಾಗಾಗಿನೇ ಅದಕ್ಕೆ ಸೂಕ್ತವಾಗಿ ಪೂರಕವಾದಂತಹ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾನೆ ಇರ್ತವೆ. ಹಾಗಾಗಿನೇ ಇವತ್ತು ಕೂಡ ನಿಮ್ಮ ಅಡುಗೆಯನ್ನು ಇನ್ನಷ್ಟು ಸುಲಭಗೊಳಿಸುವಂತಹ ಟ್ರೆಂಡಿ ಸಾಧನವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಕಾಳುಮೆಣಸು, ಸಾಲ್ಟು ಇದನ್ನೆಲ್ಲ ಪುಡಿ ಮಾಡೋದು ಕೂಡ ಈಗ ಸುಲಭ ಆಗುತ್ತಾ? ಅದನ್ನು ಸುಲಭಗೊಳಿಸುವಂತಹ ಸಾಧನಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಅಂತಹ ಸಾಧನಗಳ ಪರಿಚಯ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಾವಿವತ್ತು ರಿಲಯನ್ಸ್ ಲಿವಿಂಗ್ ಮಳಿಗೆಯಲ್ಲಿದ್ದೀವಿ. ಇಲ್ಲಿನ ಕ್ಯಾಟಗರಿ ಮ್ಯಾನೇಜರ್ ಆಗಿರುವಂತಹ ಶ್ವೇತಾ ಅವರ ಜೊತೆ ಇದ್ದಾರೆ. ಶ್ವೇತಾ, ವೆಲ್ಕಮ್ ಟು ದ ಶೋ. ಸೊ ಆ್ಯಕ್ಚುಲಿ ಸಾಲ್ಟ್, ಪೆಪ್ಪರ್ ಇದನ್ನೆಲ್ಲನೂ ಪುಡಿ ಮಾಡೋದಕ್ಕೆ ಏನಾದರೂ ಬೇಕಾ ಅಂತ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು ಮುಂಚೆ. ಬಟ್ ಇವಾಗ ಎಲ್ಲನೂ ಸುಲಭಗೊಳಿಸುವಂಥ ಕಾಲ ಇದು. ಸೊ ಇದು ಏನೇನು ಮಾಡುತ್ತೆ ಇವೆಲ್ಲ? ಆ್ಯಕ್ಚುಲಿ ಇವಾಗ ಏನಾಗಿದೆ ಅಂದರೆ ಸಾಲ್ಟ್ ಆ್ಯಂಡ್ ಪೆಪ್ಪರು ಮುಂಚೆ ನೋಡಿದರೆ ಕಲ್ಲಲ್ಲಿ ಪುಡಿ ಮಾಡ್ತಾ ಇದ್ರು. ಸೊ ಪೀಪಲ್ ಏನು ಹೇಳ್ತಾರೆ ಅಂದರೆ, ನಿಮ್ಮದು ರೆಗ್ಯುಲರ್ ಮಿಕ್ಸಿನಲ್ಲಿ ಪುಡಿ ಮಾಡೋದಕ್ಕಿಂತ ಕಲ್ಲಲ್ಲಿ ನೀವು ಅದನ್ನು ಪುಡಿ ಮಾಡಿದರೆ ದಟ್ ಟೇಸ್ಟ್ ಅಥವಾ ಸ್ಮೆಲ್ ಆಫ್ ದ ಪೆಪ್ಪರ್ ರಿಮೈನ್ಸ್ ಅಂತ ಹೇಳ್ತಾರೆ. ಸೊ ಕಲ್ಲಲ್ಲಿ ಪುಡಿ ಮಾಡಿದಾಗ ಸಿಗೋವಂಥ ಫೈನ್ನೆಸ್ ಅಥವಾ ದಟ್ ಅರೋಮಾನ ಅದನ್ನು ಫ್ರೆಶ್ ಆಗಿ ಇಟ್ಕೊಂಡು ಪುಡಿ ಮಾಡಿಕೊಡುವಂತಹ ಐಟಮ್ಸ್. ಆ್ಯಕ್ಚುಲಿ ಇದೇನಂದರೆ ಇದನ್ನೆಲ್ಲ ನಾವು ಇದೆಲ್ಲ ಇಂಪೋರ್ಟೆಡ್ ಬ್ರ್ಯಾಂಡ್ಸ್. ಆ್ಯಕ್ಚುಲಿ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಅಲ್ಲ, ಎಲ್ಲ ಇಂಪೋರ್ಟೆಡ್ ಬ್ರ್ಯಾಂಡ್ಸು. ಇದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್. ಇದೆಲ್ಲ ಏನಂದರೆ ಹೈಯರ್ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರೋಂಥ ಮೆಟೀರಿಯಲ್ಸ್. ಇದಿವಾಗ ಬಂದ್ಬಿಟ್ಟು ಇಟ್ ಈಸ್ ಅ ಪೆಪ್ಪರ್ ಜಿಗರ್ ಅಂತ ಕರಿತೀವಿ. ಸೊ ಇದರಲ್ಲಿ ನೀವು ಫೈನಾಗಿ ಬರಲ್ಲ ಅಷ್ಟು, ಅಂದರೆ ನಿಮಗೆ ಪೆಪ್ಪರ್ದು ಸ್ವಲ್ಪ ನೋಡಿ, ಯು ಕ್ಯಾನ್ ಜಸ್ಟ್ ಫೀಲ್ ಇಟ್, ಪುಡಿ ಫೀಲ್ ಮಾಡ್ಬೋದು. ಸೊ ಇವೆಲ್ಲ ಏನಂದ್ರೆ ಬೇಸಿಕಲಿ ಇವಾಗ ಏನಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾರೆ. ನಾರ್ಮಲ್ ಆಗಿ ಈ ತರ ದೊಡ್ಡದನ್ನ ನಿಮ್ದು ವಾರ್ಡ್ರೋಬ್ ಅಲ್ಲಿ, ಕಿಚನ್ ವಾರ್ಡ್ರೋಬ್ ಅಲ್ಲಿ ಸಜಾ ಅಂದ್ರೆ ಅದನ್ನ ಅಲಂಕರಿಸಿ ಇಟ್ಟಿರ್ತಾರೆ. ಬಟ್ ದೆನ್ ಚಿಕ್ಕದೇನಿದೆ ಅಲ್ಲ, ಇದನ್ನ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಟಿರ್ತಾರೆ. ಫಾರ್ ಯುವರ್ ಡೈರೆಕ್ಟ್ ಯೂಸ್, ಏನಕ್ಕಾದ್ರೂ ಹಾಕೋಬೇಕು, ಪಿಜ್ಜಾ ಅದಕ್ಕೆ ಏನಾದ್ರೂ ಹಾಕೋಬೇಕು ಅಥವಾ ನಿಮ್ದು ರೆಗ್ಯುಲರ್ ಹಾಕ್ಬೇಕು. ಇದನ್ನ ತೋರಿಸಿದ್ರೆ ನೀವು ಅದು ಹೇಗೆ ಹಾಕೋದು ಒಳಗಡೆ, ಹೇಗೆ ತೋರಿಸಿ? ಇದು ಆಕ್ಚುಲಿ ಇದ್ರ ಒಳಗಡೆ ಹಾಕ್ಬೇಕು ಅಂದ್ರೆ ನೀವು ಈ ಸ್ಕ್ರೂ ಇಂದ ಓಪನ್ ಮಾಡ್ಬೇಕು. ಇದನ್ನ ಓಪನ್ ಮಾಡಿಬಿಟ್ಟು ಜಸ್ಟ್ ಹ್ಯಾವ್ ಟು ಟೇಕ್ ದಿ ಸ್ಕ್ರೂ. ಇಲ್ಲಿ ಒಳಗಡೆಯಿಂದ ಯು ಕ್ಯಾನ್ ಹಾಕಿ. ಓಕೆ, ಒಳಗಡೆ ಪೆಪ್ಪರ್ನ ವಿ ಹ್ಯಾವ್ ಬೋತ್ ಸಾಲ್ಟ್ ಅಂಡ್ ಪೆಪ್ಪರ್ ಶೇಕರ್ಸ್. ಓಕೆ, ಅಂದ್ರೆ ಇದು ಬರೀ ಪೆಪ್ಪರ್ ಕೊಡೋದ್ರಿಂದ ಇದು ನಾವು ಪ್ಯಾಕ್ 2 ನಲ್ಲಿ ಸೇಲ್ ಮಾಡ್ತೀವಿ. ಬೋತ್ ಸಾಲ್ಟ್ ಮತ್ತೆ ಪೆಪ್ಪರ್ ಇರುತ್ತೆ. ಇದು ಅಷ್ಟೇ, ಇಟ್ಸ್ ವೆರಿ ಟ್ರೆಂಡಿ. ಯು ಕ್ಯಾನ್ ಕೀಪ್ ಇಟ್ ಇನ್ ದ ಡೈನಿಂಗ್ ಟೇಬಲ್ ಆಲ್ಸೋ. ಸೊ ಇದು ಅಷ್ಟೇ, ಇಟ್ ಇಸ್ ಜಸ್ಟ್ ಇದ್ರಲ್ಲಿ ಏನಂದ್ರೆ ಇನ್ನು ನೋಡಿ ಪೀಸಸ್ ಡಿಫ್ರೆನ್ಸ್ ನೀವು ನೋಡ್ಬೋದು. ಇದು ಸ್ವಲ್ಪ ನಿಮ್ಗೆ ಆ ಪೆಪ್ಪರ್ದು ಪೀಸಸ್ ಬರುತ್ತೆ, ಇದು ಸ್ವಲ್ಪ ಫೈನ್ ಬರುತ್ತೆ. ಈವನ್ ನಿಮ್ ಯಾವ ಡಿಶ್ ಮಾಡ್ತಿರೋ ಆ ಡಿಶ್ ನ ಮೇಲೆ ಅವಲಂಬಿಸಿರುತ್ತೆ, ಹೆಂಗ್ ಬೇಕು ಅಕಾರ್ಡಿಂಗ್ಲಿ ನಿಮ್ಗೆ ಯಾವ ತರ ಬೇಕು ಪೆಪ್ಪರ್ದು. ಈವನ್ ಸಾಲ್ಟ್ ಕೂಡ ಅಷ್ಟೇ. ಅದು ಪೀಪಲ್ಸ್ ಅಲ್ಲ, ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪು ಏನು ಹೇಳ್ತಾರೆ, ಅದನ್ನ ಆಕ್ಚುಲಿ ಅದು ಟೇಸ್ಟ್ ಕೊಡುತ್ತಂತೆ, ಗ್ರೇವಿಗೆ ಜಾಸ್ತಿ ಟೇಸ್ಟ್ ಕೊಡೋದು ಅದು ಅಂತ. ಸೊ ಅದನ್ನ ಪುಡಿ ಮಾಡ್ಬಿಟ್ಟು ಇಫ್ ಯು ಜಸ್ಟ್ ಯೂಸ್ ಇಟ್ ಇನ್ ದ ಗ್ರೇವಿ ಅಲ್ಲ, ಇನ್ಸ್ಟೆಡ್ ಆಫ್ ಯುವರ್ ಪೌಡರ್ಡ್ ಸಾಲ್ಟ್, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಇದು ಕಾಸ್ಟ್ ವೈಸ್ ಎಷ್ಟು ಬೀಳುತ್ತೆ ಈ ವುಡನ್ಗೆ ಮತ್ತೆ ಗ್ಲಾಸ್ ತಕ್ಕೆ? ಸಿ ಇದು ವುಡನ್ ಒಂದು ಪೀಸ್ ಬಂದ್ಬಿಟ್ಟು ಇಟ್ ಇಸ್ ಅರೌಂಡ್ 2400 rupees, 2350 rupees. ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್, ಇಟ್ಸ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್. ಆಮೇಲೆ ಇದು ಪ್ಯಾಕ್ 2 ನಲ್ಲಿ ಬರುತ್ತೆ. ಇಲ್ಲಿದೆ ಅಲ್ವಾ ನೋಡಿ, ಇದೇ ತರ ಎರಡರ ಸೆಟ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ 2400, ಅಪ್ರಾಕ್ಸಿಮೇಟ್ಲಿ 2400 rupees ಬರುತ್ತೆ. ಇದು ಎಷ್ಟು ಬಾಳಿಕೆ ಬರುತ್ತೆ ಅಂದ್ರೆ ಈಗ ತಿರುಗಿಸ್ತಾ ಇರ್ತೀವಿ, ಸೊ ಅದು ಏನ್ ಮತ್ತೆ ಹೋದ್ರೆ ಅದರದ್ದು ಏನಾದ್ರು ಮತ್ತೆ ಹಾಕ್ಸ್ಬೋದು? ದೇರ್ ಇಸ್ ಅ ವ್ಯಾರಂಟಿ ಆಫ್ 1 year. ಏನ್ ಗೊತ್ತಾ, ಇದು ನಿಮ್ದು ಡಿಸ್ಪೆನ್ಸರ್ಸ್, ಇದೇನು ಕ್ರಶ್ ಏನು ಮಾಡಲ್ಲ. ದಿಸ್ ಇಸ್ ಅ ಚೀಸ್ ಡಿಸ್ಪೆನ್ಸರ್ ಅಂತ. ಇದನ್ನೇನಂದ್ರೆ ಈ ಪೋರ್ಷನ್ ಇಫ್ ಯು ಜಸ್ಟ್ ಪ್ರೆಸ್ ಇಟ್, ಇದು ಓಪನ್ ಆಗುತ್ತೆ. ಓಕೆ, ಇಲ್ಲಿಂದ ಚೀಸ್ ನ ನೀವು ಇದು ಮಾಡ್ಬೋದು. ಸೊ ಯು ಜಸ್ಟ್ ಹ್ಯಾವ್ ಟು ಲೈಕ್ ಈ ತರ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ದಿಸ್ ಇಸ್ ಅಗೇನ್ ಸಾಲ್ಟ್ ಅಂಡ್ ಪೆಪ್ಪರ್ ಡಿಸ್ಪೆನ್ಸರ್ಸ್ ಇದು. ಸೊ ಇದು ಅಷ್ಟೇ ಸೇಮ್ ಮೆಕ್ಯಾನಿಸಮ್. ಓಪನ್ ಮಾಡಿದ್ರೆ ಸಿ ಇಲ್ಲಿ ನಿಮ್ದು ಇದು ಕಾಣಿಸುತ್ತಲ್ಲ, ಯು ಹ್ಯಾವ್ ದಿಸ್ ಹೋಲ್ಸ್, ಇದರಿಂದ ಸಾಲ್ಟ್ ಪೆಪ್ಪರ್ನ ಡಿಸ್ಪೆನ್ಸ್ ಮಾಡ್ಬೋದು. ಓಕೆ, ಸೊ ಈಸಿ ಇದೆ ಯೂಸೇಜ್. ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಲೈಕ್ ದಿಸ್. ಬಹಳ ಎಷ್ಟು ಇವಾಗ ಇನೋವೇಟಿವ್ ಆಗಿ ಮಾಡ್ತಾ ಇದಾರಲ್ವಾ, ಎಷ್ಟು ಸುಲಭ ಮಾಡಬೇಕು ಅಷ್ಟು ಸುಲಭ ಮಾಡ್ತಾರೆ, ಜೊತೆಗೆ ಅದು ಟ್ರೆಂಡಿಯಾಗಿ ಕಾಣಿಸ್ಬೇಕು. ವೆನ್ ಯಾರಾದ್ರೂ ಬರ್ಬೇಕಾದ್ರೆ ಸರ್ವ್ ಮಾಡೋ ಟೈಮಲ್ಲಿ ಇಟ್ ಇಸ್ ಸಮಥಿಂಗ್ ಸ್ಪೆಷಲ್. ವೆನ್ ಯು ಜಸ್ಟ್ ಓಪನ್ ಇಟ್ ಅಂಡ್ ಡೂ ಲೈಕ್ ದಿಸ್, ಇಟ್ಸ್ ಸಮಥಿಂಗ್ ಸ್ಪೆಷಲ್ ಕಾಣಿಸುತ್ತೆ ಡೈನಿಂಗ್ ಟೇಬಲ್ ಮೇಲೆ. ಬಹಳ ಕ್ರಿಯೇಟಿವ್ ಆಗಿ ಇರುವಂಥ ವಸ್ತುಗಳನ್ನ ಇಷ್ಟಪಡುವಂಥವ್ರು, ಎಷ್ಟೇ ರೇಂಜ್ ಆಗಲಿ ಹೈ ಎಂಡ್ ಆಗಲಿ ಬೇಕು ಅಂತ ಅನ್ನೋರಿಗೆ ಆ ಥರದ ಆಪ್ಷನ್ಸ್ ಕೂಡ ಇದೆ. ಸೊ ಇವೆಲ್ಲ ಸುಮಾರು ವೆರೈಟಿಗಳನ್ನ ತೋರಿಸಿದ್ರೆ ಇದೇನು ಮಾಡುತ್ತೆ ಅಂತ?
ಆಕ್ಚುಲಿ ಇದೆಲ್ಲ ನಿಮ್ದು ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಬೇಕು, ಇಲ್ಲಿ ಹ್ಯಾವ್ ಟು ಜಸ್ಟ್ ಟ್ವಿಸ್ಟ್ ಇಟ್ ಅಂಡ್ ಆಲ್. ಇದು ಬಂದ್ಬಿಟ್ಟು ಇಟ್ ಇಸ್ ಅ ಬ್ಯಾಟ್ರಿ ಆಪರೇಟೆಡ್. ಇದಕ್ಕೆ 6 ಬ್ಯಾಟ್ರಿಗಳನ್ನ ಹಾಕ್ಬೇಕು ನೀವು. ಸೊ ಇದ್ರಲ್ಲೂ ಬ್ಯಾಟ್ರಿ ಆಪರೇಟೆಡ್ ಬರುತ್ತೆ. ಇದನ್ನೇನಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಬಟನ್ ಇರುತ್ತಲ್ಲ, ಈ ಬಟನ್ ಇಂದ ಯು ಜಸ್ಟ್ ಹ್ಯಾವ್ ಟು ಪ್ರೆಸ್ ಇಟ್ ಲೈಕ್ ದಿಸ್. ಸುಮ್ಮನೆ ಹಂಗೆ ಪ್ರೆಸ್ ಮಾಡಿದ್ರೆ ಸುಲಭ ಮಾಡ್ಬಿಟ್ಟಿದ್ದಾರೆ. ಸೊ ನಿಮ್ಮ ಲೇಜಿ ಪೀಪಲ್ಗೆ ಇದು ಬೆಸ್ಟ್ ಇದೆ ಅನ್ಸುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ. ಓಕೆ, ಸೊ ಇಷ್ಟು ಅಂದರೆ ಮೆಕ್ಯಾನಿಸಮ್ಸ್ ಹೆಂಗೆ ಬಂದಿವೆ ಅಂತ ಅನ್ನೋದು. ಓಕೆ, 6 ಬ್ಯಾಟ್ರಿ ಅಂದರೆ ಎಷ್ಟು ಬ್ಯಾಟ್ರಿ ಲೈಫ್ ಹೆಂಗೆ ಇರುತ್ತೋ ಅಷ್ಟರವರೆಗೆ ರೆಗ್ಯುಲರ್ ನಿಮ್ಮ ಬ್ಯಾಟ್ರಿ ಲೈಫ್ ಪ್ರಕಾರ ನೀವು ಎಷ್ಟು ಯೂಸ್ ಮಾಡುತ್ತೀರಾ ಅದ್ರ ಮೇಲೆ ಅದು ಯೂಸ್ ಆಗುತ್ತೆ. ಆಕ್ಚುಲಿ ಇದು ಇನ್ನೂ ಹೈಯರ್ ಎಂಡ್ ಅನ್ಸುತ್ತಲ್ವಾ? ಇದು ಎಷ್ಟು? ಇಟ್ಸ್ ಅರೌಂಡ್ 2500 rupees. ಇಟ್ಸ್ ಅರೌಂಡ್ 2500. ಓಕೆ, ಸಾಕಷ್ಟು ವೆರೈಟಿ ಇದೆ. ಅದರ ಪೆಪ್ಪರು ಸಾಲ್ಟನ್ನ ಪುಡಿ ಮಾಡೋದಕ್ಕೆ ಸೊ ಕಲ್ಲನ್ನು ಬಳಸುವಂಥ ಕಾಲ ಹೋಗೋಯ್ತು. ಸೊ ಇವಾಗ ಬ್ಯಾಟ್ರಿ ಬಳಸಿ ಪೌಡ್ರ್ ಮಾಡೋ ಕಾಲ ಬಂದ್ಬಿಟ್ಟಿದೆ. ಸೊ ಸಖತ್ ವೆರೈಟಿನ ತೋರಿಸ್ಕೊಟ್ರಿ. ಅದು ಹೊಸ ರೀತಿಯ ವೆರೈಟಿಗಳು. ಥ್ಯಾಂಕ್ ಯು ಸೊ ಮಚ್. ಕಾಲಕ್ಕೆ ತಕ್ಕಂತೆ, ಬೇಡಿಕೆಗೆ ತಕ್ಕಂತೆ ಅವರವರ ಇಷ್ಟಾನುಸಾರ ವಸ್ತುಗಳನ್ನು ಕೊಳ್ಳೋದು ಈಗಿನ ಜಮಾನ. ಹಾಗಾಗಿನೇ ಅದನ್ನು ಪೂರೈಸುವಂತಹ ಕೆಲಸವನ್ನು ಮಾಡುತ್ತೆ ಮಾರುಕಟ್ಟೆ. ಅಂತಹ ವಿಭಿನ್ನ ಪ್ರಾಡಕ್ಟ್ಗಳ ಪರಿಚಯವನ್ನು ನಿಮ್ಮೆದುರಿಗೆ ಇಡೋದೆ, ಅದರಲ್ಲೂ ಅಡುಗೆ ಮನೆಯ ಪರಿಕರಗಳನ್ನು ನಿಮ್ಮೆದುರಿಗಿಡೋದೆ ನಮ್ಮ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ ಕೂಡ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮುಂದಿನ ವಾರ ನಿಮ್ಮ ಮುಂದೆ ಆಹಾ ಅಡುಗೆ ಮನೆಯಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.